ಸರ್ ನಮಸ್ಕಾರ. ನಮಸ್ಕಾರ. ನಾಳೆ ನಡೆಯುವಂಥ ಏನು ಜನವರಿ 26 ಸ್ಮರಣೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಯುಕ್ತ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಸರ್? ಈಗ ನಾವು ಸ್ಮರಣೋತ್ಸವ ಕಾರ್ಯಕ್ರಮ, ರಾಯಣ್ಣನ ಒಂದು ಸ್ಮರಣೋತ್ಸವ, ಆತನ ಜೊತೆ 6 ಯೋಧರನ್ನು ಅಂದರೆ ಟೋಟಲ್ 7 ಯೋಧರನ್ನು ಗಲ್ಲಿಗೇರಿಸಿದಂಥ ಒಂದು ದಿನ. ಅದು 26 ಜನವರಿ ಅಂತಂದರೆ ಗಣರಾಜ್ಯೋತ್ಸವ ದಿನವೂ ಹೌದು, ಇವರ ಒಂದು ಹುತಾತ್ಮ ದಿನವೂ ಹೌದು. ಘನ ಕರ್ನಾಟಕ ಸರ್ಕಾರ ಈ ಒಂದು ಹುತಾತ್ಮ ದಿನದಂದು ಹುತಾತ್ಮ ಎಲ್ಲಿ ಆದರೂ ರಾಯಣ್ಣನ ಆ ಜಾಗದಲ್ಲಿ ಸುಮಾರು 50-60 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಮಾಡುವ ಒಂದು ವೀರಭೂಮಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಒಂದು ಅಭಿಮಾನ ಸಂತೆ. ಯಾಕಂದರೆ ಅದರ ಹಿಂದೆ ಒಂದೇ ಒಂದು ಉದ್ದೇಶ, ಅನೇಕ ಹೋರಾಟಗಾರರು, ನನ್ನಂಥವ್ರು ಸಾಕಷ್ಟು ಹೋರಾಟಗಾರರು ಇದರ ಎಲ್ಲ ಸ್ಮಾರಕ ಅಭಿವೃದ್ಧಿ ಆಗಬೇಕಂತೇಳಿ ಭಾಳ ಜನ ಹೋರಾಟ ಮಾಡಿದ್ದಾರೆ. ಅವ್ರದ್ದೆಲ್ಲ ಉದ್ದೇಶ ಒಂದೇ ಆಗಿತ್ತು, ರಾಯಣ್ಣನ ಒಂದು ಮಹಿಮೆ ಇಡೀ ಜಗತ್ತಿಗೆ ತಿಳಿಯಬೇಕು ಅನ್ನುವಂಥ ಒಂದು ಉದ್ದೇಶ ಆಗಿತ್ತು. ಆ ದೃಷ್ಟಿಕೋನದಿಂದ ಕರ್ನಾಟಕ ಸರ್ಕಾರದವರು ಸುಮಾರು 60 ಕೋಟಿಗಿಂತಲೂ ಹೆಚ್ಚು ಅಲ್ಲಿಗೆ ಒಂದು ಖರ್ಚು ವೆಚ್ಚನ ಮಾಡಿ ಮ್ಯೂಸಿಯಮ್ಮು, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಆ ಥರ ಒಂದು ಮ್ಯೂಸಿಯಮ್ಮು, ಜೊತೆಗೆ ಅಲ್ಲಿ ರಾಯಣ್ಣನ ಒಂದು ಜೀವನ ಚರಿತ್ರೆಯನ್ನು ಬಿಂಬಿಸುವಂಥ ಅನೇಕ ಚಿತ್ರಗಳು, ಅಂದರೆ ಜರ್ಮನ್ದಿಂದ ಕೂಡ ಅಲ್ಲಿ ಮೂರ್ತಿಗಳು ತಯಾರಾಗಿ ಬಂದಿದ್ದಾವೆ. ಅಂದರೆ ಆಟೋಮೆಟಿಕ್ ರೋಬೋಟ್ ಅಂತಾರಲ್ಲ ಆ ಟೈಪ್ ಎಲ್ಲ ಅಲ್ಲಿ ಮೂರ್ತಿಗಳಿದ್ದಾವೆ. ಅದನ್ನು ಅದ್ದೂರಿಯಾದಂಥದ್ದು, ನಮ್ಮದೊಂದು ಕನಸಿತ್ತು, ಅದನ್ನು ನನಸು ಮಾಡಿದ್ದಾರೆ. ಘನ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸ್ತೇನೆ. ಮತ್ತೊಂದಿಗೆ ನಾಳಿನ ತಯಾರಿ ಹೇಳಬೇಕಂದ್ರೆ, ಪ್ರತಿ ವರ್ಷದಂತೆ ಏನು 26 ಜನವರಿ ಬರ್ತಿತ್ತಲ್ಲ, ಹಲವಾರು ವರ್ಷಗಳಿಂದ ನಾವು ಸಂಗೊಳ್ಳಿ ರಾಯಣ್ಣನ ಒಂದು ಸ್ಮರಣೋತ್ಸವ ಇಲ್ಲಿ ನಂದಿಗಡದಲ್ಲಿ ನಾವು ಮಾಡ್ತಾ ಬಂದಿರ್ತೀವಿ. ಉದಾಹರಣೆಗೆ ಮುಂಜಾನೆ ಪ್ರಥಮ ಅವರಿಗೆ ಮಹಾರಾಷ್ಟ್ರದಿಂದ ಪ್ರತಿ ವರ್ಷ ಇಲ್ಲಿ ಬರ್ತಾರೆ. ಮಹಾದೇವ್ ಜಾನಕಾರ್ ಅಂತೇಳಿ ನೀವು ಹೆಸರನ್ನು ಕೇಳಿದಿರಿ. ಮಹಾದೇವ್ ಜಾನಕಾರ್ ಅವರು ಮಾಜಿ ನಮ್ಮ ಮಹಾರಾಷ್ಟ್ರದ ಸಚಿವರು. ಅವರು ಈಗ ಕಳೆದ ಸುಮಾರು ನನಗನ್ಸೋ ಮಟ್ಟಿಗೆ ಒಂದು 15 ವರ್ಷಗಳಿಂದ 12ರಿಂದ 15 ವರ್ಷಗಳಿಂದ ಪ್ರತಿ ವರ್ಷ ನಂದಗಡೆಗೆ ಬರ್ತಾರೆ. ಅವರೆಲ್ಲ ಮಿತ್ರ ಮಂಡಳಿಯನ್ನು ಕರ್ಕೊಂಡು ಬರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಹಿಂದಿನ ದಿವಸ ಬಂದು ಮೊಟ್ಟ ಮೊದಲಿಗೆ ಅಲ್ಲಿ ಏನಿರಲಿಲ್ಲ, ಸಂಗೊಳ್ಳಿ ರಾಯಣ್ಣನ ಒಂದು ಸಮಾಜ ಕಡೆ ಏನೂ ಇರಲಿಲ್ಲ. ಒಂದು ಆಲದ ಮರ ಬಿಟ್ಟರೆ ಮತ್ತೊಂದು ಸಣ್ಣ ಗುಡಿ ಇತ್ತು, ಗೋವಿಂದ ಗುಂಜಿಕರನ್ ಅವರು ಕಟ್ಟಿದಂಥ ಒಂದು ಗುಡಿ ಇತ್ತು. ಅದು ಬಿಟ್ಟರೆ ಎಲ್ಲ ಆ ಜಾಗ ಇತ್ತಲ್ಲಿ. ಅಲ್ಲಿ ಅಂಥ ಪರಿಸ್ಥಿತಿಯಲ್ಲಿ 15 ಅಲ್ಲ ಸರ್, ನನಗದು 18 ವರ್ಷದಿಂದ ಅವ್ರು ಬಂದಿದ್ದರು. ಅವಾಗ ಒಂದು ಟಮ್ ರಿಕ್ಷಾ ತೊಗೊಂಡು ಬಂದಿದ್ದರು ಅವರು, ಮಹಾದೇವ್ ಜಾನಕಾರ್ ಅವರು. ಒಂದು ಟಮ್ ರಿಕ್ಷಾ ತೊಗೊಂಡು ಅವರು ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ಒಂದು ಪ್ರಚಾರ ಮಾಡ್ತಾ ಅಲ್ಲಿ ಆ ಜಾಗದಲ್ಲಿ ಬಂದರು. ಯಾಕಂತ ಕೇಳಿದ್ವಿ, ನಾವು 26 ಜನವರಿ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಮಾಡ್ತಿದ್ವಿ. ಆವಾಗ ನಾನು ಇನ್ನೂ ಕಾಲೇಜ್ ಹುಡುಗ. ಆವಾಗ ನಾವೇನು ಮಾಡ್ತಿದ್ವಿ, ಅಕ್ಕಪಕ್ಕದಲ್ಲಿ ಅಲ್ಲೇ ಸಕಲಿ ಅಂಥೇಳಿ ಮುಸಲ್ಮಾನ್ ಬಾಂಧವರು ನಮ್ಮ ಸಮಾಧಿ ಪಕ್ಕದಲ್ಲೇ ಒಂದು ಅವ್ರ ಮನೆಯಲ್ಲಿದ್ದ ಸ್ಟೂಲು ಕುರ್ಚಿಗಳು ಅಂತ ತೊಗೊಂಡು ಬಂದು ಹಾಕ್ತಿದ್ವಿ. ನಾವೊಂದು 10 ಜನ ಮಿತ್ರ ಪಡೆ ಬಂದು ರಾಯಣ್ಣನ ಸ್ಮರಣೋತ್ಸವ ಮಾಡಿ ಅವನಿಗೆ ಕ್ಯಾಂಡಲ್ ಹಚ್ಚಿ ಭಕ್ತಿ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ GS ಇಟ್ಟಂಗಿ ಅವರು ಬರ್ತಾಯಿದ್ರು ಪ್ರತಿ ವರ್ಷ. ಅವ್ರ ಜೊತೆ ರೋಗಣ್ಣವ್ರ ಫ್ಯಾಮಿಲಿಯವರು ಕೂಡ ಸ್ವೀಟ್ ಮಾಡಿಕೊಂಡು ಅಲ್ಲೆಲ್ಲ ಬರ್ತಿದ್ರು ವರ್ಷ. ಇಷ್ಟೇ. ಅಕಸ್ಮಾತಾಗಿ ಆ ವರ್ಷ ನಮ್ಮ ಮಹಾರಾಷ್ಟ್ರದ ಜಾನಕಾರ್ ಸಾಹೇಬರು, ಅಕ್ಕಿ ಸಾಹೇಬರು, ಸಾಗರ್ ಸಾಹೇಬರು ಅಲ್ಲಿ ಬಂದರು. ನಾವು ಕೂಡ ರಾಯಣ್ಣನ ಸಮಾಧಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ನಾವು ಇದನ್ನು ಬೆಳೆಸಬೇಕು, ಮತ್ತು ಚೆನ್ನಾಗಿ ಮಾಡಬೇಕು, ಇದ್ರ ಬಗ್ಗೆ ನಾವು ಕೂಡ ಹೋರಾಟ ಮಾಡಲಿಕ್ಕೆ ಉತ್ಸುಕತೆ ಇದ್ದೀವಿ. ರಾಯಣ್ಣನ ಮಹಿಮೆ ನಮಗೂ ಹೇಳಬೇಕು ಅಂದಾಗ ಅವ್ರು ರಾಯಣ್ಣನ ಕುರಿತಾಗಿ 1 ತಾಸು ನಾನು ಅವ್ರ ಜೀವನ ಚರಿತ್ರೆಯನ್ನು ಸಮರ್ಪಕವಾಗಿ ಅವ್ರು ಬಂದವರಿಗೆಲ್ಲ ಮರಾಠಿ ಭಾಷೆಯಲ್ಲೇ ಹೇಳಿದೆ. ನಾವು ಇಲ್ಲಿ ಮರಾಠಿ ಮತ್ತು ಕನ್ನಡ ಎರಡೂ ಮಾತಾಡ್ತೀವಿ. ಹೀಗಾಗಿ ಮರಾಠಿ ಭಾಷೆ ಅವ್ರು ಬರ್ತಿತ್ತು. ಹೀಗಾಗಿ ಅವರು ಭಾಳ ಒಂದು ಮನಸ್ಮ್ಯಾಗದನ್ನು ತೊಗೊಂಡು ಅವತ್ತಿನಿಂದ ಇವತ್ತುವರೆಗೆ ಪ್ರತಿ ವರ್ಷ ಅವರು 25ನೇ ತಾರೀಕಿಗೆ ಬರ್ತಾರೆ. ರಾಯಣ್ಣನ ಏನಲ್ಲಿ ಸಮಾಧಿ ಕಟ್ಟೆ ಇದೆ, ಅಲ್ಲೇ ಕಂಬಳಿ ಹಾಸಿಕೊಂಡು ಅಲ್ಲಿ ಸ್ವಲ್ಪ ಮಲಗ್ತಾರೆ, ವಿಶ್ರಾಂತಿ ತಗೋತಾರೆ. ಮತ್ತೆ ಬೆಳಗ್ಗೆ ಬಂದು ಅವನ ರಾಜ್ಯಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವ್ರು ಹಮ್ಮಿಕೊಂಡಿದ್ದಾರೆ. ಕಳೆದ ಒಂದು 8-10 ವರ್ಷಗಳಿಂದ ಹಮ್ಮಿಕೊಂಡಿದ್ದಾರೆ. ಫಸ್ಟ್ ಒಂದು 2-3 ವರ್ಷ ಟಮ್ ತಂದರು, ಆಮೇಲೆ ಬೋಲೆರೋ ದೊಡ್ಡ 2 ಗಾಡಿ ತಂದರು, ಆಮೇಲೆ ಅವ್ರ ಗಾಡಿ ಜೊತೆ ಮತ್ತೊಂದು 4-5 ಟೊಯೋಟೋ ಗಾಡಿಗಳು ಬರಾಕತ್ತೀವಿ. ತದನಂತರ ಅವರು ಮಂತ್ರಿಗಳಾಗಿ ಹೆಲಿಕಾಪ್ಟರ್ನಿಂದ ಸತತ 2 ವರ್ಷಗಳ ಕಾಲ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಹೆಲಿಕಾಪ್ಟರ್ ಮುಖಾಂತರ. ಅಷ್ಟು ಒಂದು ಅವ್ರಿಗೆ ಒಳ್ಳೆಯದಾಯಿತು. ಮತ್ತು ರಾಯಣ್ಣನ ಬಗ್ಗೆ ಭಾಳ ಹೆಮ್ಮೆ. ಆ ಹೆಮ್ಮೆನ ಇನ್ನೂವರೆಗೆ ಅವ್ರು ಇಟ್ಕೊಂಡಾರೆ. ಪ್ರತಿ ವರ್ಷ ಕೂಡ ತಪ್ಪಲ್ದೇ ಬರ್ತಾರೆ. ಹೀಗಾಗಿ ಮುಂಜಾನೆ ಒಂದು ಅಭಿಷೇಕ ಮಾಡುವಂಥ ಮಾನ, ಅದನ್ನೇ ಅವರು ರಾಜ್ಯಾಭಿಷೇಕ ಅಂತ ಇಟ್ಕೊಂಡ್ರು. ಯಾಕಂದರೆ ಇವನಿಗೆ ರಾಜ್ಯಾಭಿಷೇಕ ಮಾಡಿದ್ರೆ ಒಳ್ಳೆಯದು ಈ ವ್ಯಕ್ತಿಗೆ ಅಂತ ತಿಳ್ಕೊಂಡು ಪ್ರತಿ ವರ್ಷ ಬೆಳಗ್ಗೆ 6:30 ಗಂಟೆಗೆ, ನಾಳೆ ಬೆಳಗ್ಗೆ 6:30 ಗಂಟೆಗೆ ರಾಜ್ಯಾಭಿಷೇಕ ಮಾಡ್ತೀವಿ. ತದನಂತರ 8:00ಗೆ ನಾವು ಧ್ವಜಾರೋಹಣ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ. ಆ ಧ್ವಜಾರೋಹಣ ಕಾರ್ಯಕ್ರಮ
8:30 ಅದು ಕೂಡ ನಾವು ಅವರ ಜಾನಕಾರ್ಜಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಯವರು, ನಂದಗಡದ ವಿವಿಧ ಸಂಘಟನೆಗಳು ಇವರೆಲ್ಲರೂ ಕೂಡ್ಕೊಂಡು ನಾವು ಮಾಡ್ತೀವಿ. ಆ ಮಾನ ಕೂಡ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಯಾಕಂದ್ರೆ ಅಲ್ಲಿಂದ ಬರ್ತಾರೆ, ಅವ್ರಿಗೊಂದು ದೊಡ್ಡ ಮಾನ ಕೊಡುವಂಥದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಅಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡಿದ ನಂತರ ಈಗ ನಾಳೆ ದಾವಣಗೆರೆಯ ವಿನಯ್ ಕುಮಾರ್ ಅಂತೇಳಿ PGGB ವಿನಯ್ ಕುಮಾರ್ ಅಂತೇಳಿ ಅವ್ರ ನೇತೃತ್ವದಲ್ಲಿ ಒಂದು ಸಾಧಾರಣ ಒಂದು 2,000ಕ್ಕಿಂತನೂ ಹೆಚ್ಚು ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ನಾಳೆ. ಅವರೆಲ್ಲರೂ ಕೂಡ ಒಂದು ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಅಂತನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ನಮಗೆ ಭಾಳ ಇದು ಖುಷಿ ಪಡ್ತದೆ ಸರ್. ಯಾಕಂದರೆ ಯಾವ ರೀತಿ ರಾಯಣ್ಣಿಂದ ಇದು ಬೆಳಿಬೇಕು ಯುವ ಪೀಳಿಗೆಗೆ ಇದರ ಮಾರ್ಗದರ್ಶನ ಆಗಬೇಕು, ಇದರ ಇತಿಹಾಸ ತಿಳಿಬೇಕು ಅಂತ ನಾವು ಅಂದ್ಕೊಂಡಿದ್ದು. ಅದನ್ನೆಲ್ಲ ಇಂಥ ವಿನಯ್ ಕುಮಾರ್ನಂಥ ಮಹಾನುಭಾವರು ಏನು ರಾಯಣ್ಣನ ಅವ್ರ ಮನಸ್ಸಿನಲ್ಲಿ ಹೊಕ್ಕು ಅಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳ ಕಡೆ ಇಂತಹ ಎಲ್ಲ ಕೆಲಸಗಳನ್ನು ಅವ್ರು ರಾಯಣ್ಣ ಮಾಡ್ಕೊಳ್ತಾ ಇದ್ದಾನೆ ಸರ್. ಇವತ್ತು ನೀವು ಬರಬೇಕು. ರಮೇಶ್ ಕುಮಾರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಬೆಂಗಳೂರಿಂದ ಇಲ್ಲಿ ಬರ್ತಾರೆ ಸರ್. ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾರೆ, ಖರ್ಚು ವೆಚ್ಚ ಮಾಡ್ತಾರೆ, ನಮಗಂತೂ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾರೆ. ಸೊ ಇದೆಲ್ಲ ನೋಡಿದರೆ ಏನನ್ಸುತ್ತೆ, ರಾಯಣ್ಣ ತನಗೆ ಯಾರನ್ನು ಬೇಕು ಅವ್ರನ್ನ ಕರೆಸ್ಕೊತಾನೆ. ಇವತ್ತು ನೀವು ಕೂಡ ಬಂದಿದ್ದು ಅವನ ಇಚ್ಛೆ ಅದು, ನೀವೆಲ್ಲರೂ ಬಂದಿದ್ದು ಅವನ ಇಚ್ಛೆ ಅದು, ಕರೆಸ್ಕೊತಾನೆ. ತನಗೆ ಯಾರು ಬೇಕೋ ಅವ್ರನ್ನ ಕರೆಸ್ಕೊಂಡು ಸರ್ ನೋಡಿ, ಇವತ್ತು ಯಾರು ಸರ್ಕಾರದಿಂದ ಯಾವ ಕಾರ್ಯಕ್ರಮವೂ ಇಲ್ಲ. ನಾಳೆ ಹಲವಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ನಾವು ಏನು ₹1 ಇಲ್ಲಿವರೆಗೆ ಕೇಳಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ಹಿಂಗಿದೆ ಸರ್. ಇಲ್ಲಿ ಮೊದಲು 2 ವರ್ಷ ನನಗೆ ಕಷ್ಟ ಆಯಿತು. ಇದು ಮಾಡಬೇಕಾದ್ರೆ 10 ವರ್ಷನೂ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ. ತದನಂತರ ಆನಂದ ಅಪ್ಪುಗಳವರು ಕುಡಿದ್ರು. ಸತತ ಒಂದು 5 ವರ್ಷ ಅವರೇ ಮಹಾಪ್ರಸಾದನ ವೆಚ್ಚವನ್ನು ಅವರೇ ತಗೊಂಡ್ರು. ತದನಂತರ ಮತ್ತೊಂದು 2 ವರ್ಷ ನಾವೆಲ್ಲ ಮಿತ್ರ ಮಂಡಳಿ ಸ್ವಲ್ಪ ಮಾಡುವಂಥ ಕಷ್ಟ ಆಗುವಂಥ ಸಂದರ್ಭದಲ್ಲಿ ನಮ್ಮ ಮಜಗಾವಿಯ ಸುನೀಲ್ ವಿಕಾಸ್ ಅಂತೇಳಿ ಅವ್ರು ಲಿಂಗರಾಜು ಅಂಥೇಳಿ ಒಂದು ಯುವಕರ ಟೀಮು ಸರ್. ಅವ್ರದ್ದು ನಾನು ಎಷ್ಟೇ ಒಂದು ವರ್ಣನೆ ಮಾಡಿದ್ರು ಕಡಿಮೆ ಇದೆ. ನಾವು ಈ ಊರಲ್ಲಿ ಇಟ್ಕೊಂಡು ನಮ್ಮ ಪರಿಸ್ಥಿತಿನೂ ಚೆನ್ನಾಗಿದೆ, ನಾವು ಮಾಡೋದು ದೊಡ್ಡ ಮಾತಲ್ಲ. ಅವರು ಬೈ ಪ್ರೊಫೆಷನ್ ರಿಕ್ಷಾ ಡ್ರೈವರ್ಸ್ ಸರ್, ಮಜಗಾವಿ ಹುಡುಗರು ಬಾಯ್ ರಿಕ್ಷಾ ಡ್ರೈವರ್ ಸರ್. ಅವರು ಇದನ್ನೆಲ್ಲ ನಾವು ಮಾಡೋದು ನೋಡಿ, ಸ್ವಲ್ಪ ಕಷ್ಟಪಡೋದು ನೋಡಿ, ಅಣ್ಣ ನೀವೆಲ್ಲ ಒಬ್ಬರ ಮಾಡ್ತಾ ಇದ್ದೀರಾ, ನಿಮ್ಗೆ ಕಷ್ಟ ಭಾಳ ಆಗುತ್ತೆ, ನಾವು ಎಲ್ಲರೂ ನಿಮ್ಮ ಜೊತೆ ಸೇರ್ತೀವಿ ಅಂತೇಳಿ ಕಳೆದ ಒಂದು 8-10 ವರ್ಷಗಳಿಂದ ಅವರು ಕೂಡ ನಮಗೆ ಕೈ ಜೋಡಿಸಾಕತ್ರು. ಅದು ದೊಡ್ಡ ಪ್ರಮಾಣದಲ್ಲಿನೇ ಬೆಳೀತಾ ಹೋಯ್ತು. ಅವರು ಬೆಳಗಾವಿ ಜಿಲ್ಲೆಯ ಹಾಲಮತ ಮಹಾಸಭಾದವರು ಅವರು ಕೈ ಜೋಡಿಸಿದ್ರು. ಹಿಟ್ಟಣಿಗೆ ಅವರ ಅಭಿಮಾನಿಗಳು ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಬೆಳಗಾವಿಯವರು. ಒಬ್ಬರ ಹೆಸರು ತೊಗೊಂಡ್ರೆ ಒಬ್ಬರ ಹೆಸರು ನಾನು ತಪ್ಪಾದಿತ್ತು. ಸಾಕಷ್ಟು ಜನ ಅವ್ರ ಜೊತೆ ಇದ್ದಂಥವ್ರು, ಅವ್ರ ಸಂಘದವರು ಹಿಟ್ಟಣಿಗೆಯವ್ರ ಜೊತೆ ಎಲ್ಲ ಹೋರಾಟ ಮಾಡ್ತಿದ್ರು. ಅವರೆಲ್ಲ ರೋಗಣ್ಣವ್ರು ಇರ್ಬೋದು, ಸದಲ್ಗೆ ಸಾಹೇಬ್ರು ಇರ್ಬೋದು, ಹಿಂಗೆ ಉಪ್ಪಾರವ್ರು ಇರ್ಬೋದು, ಎಲ್ಲರೂ ಕೈ ಜೋಡಿಸಿದ್ರು. ಶಂಕರಣ್ಣ ನಾವು ಮಾಡ್ತೀವಿ, ಕೊಡ್ತೀವಿ, ಹಂಗೆ ಬೆಳೀತಾ ಹೋಯ್ತು. ಇವತ್ತು ರಮೇಶಣ್ಣವ್ರು ಬಂದರು. ಹಿಂಗೆಲ್ಲ ಬೆಳೀತಾ ಬಂದು ಇವತ್ತು ನೋಡಿ ನಮಗೆ ಅಭಿಮಾನದಿಂದ ಹೇಳ್ಬೇಕಂದ್ರೆ ಈ ವರ್ಷ ಕಳೆದ ವರ್ಷ ಕೂಡ ಅವ್ರು ಕೊಟ್ಟಿದ್ದರು. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರ ಸನ್ಮಾನ ಶಾಸಕರು, ಅವರು ಈ ವರ್ಷ ಕೂಡ 50 ಪ್ಯಾಕೆಟ್ ಅಕ್ಕಿಯನ್ನು ಕಳಿಸಿದ್ದಾರೆ ಸರ್. ನಿನ್ನೆನೇ ಬಂತದು. ಹೋದ ವರ್ಷ ಕೂಡ ಎಷ್ಟು 20 ಪ್ಯಾಕೆಟ್ ಏನೋ ಒಂದು ಅಕ್ಕಿಯನ್ನು ಅವ್ರು ಕಳಿಸಿದ್ರು. ಅಂದರೆ ಇವಾಗ ನನ್ನ ಪರಿಸ್ಥಿತಿ ಹೆಂಗಿದೆ, ಯಾರು ನೀವು ಏನು ಕೊಡೋದು ಬೇಡ, ಆರಾಮ್ ಬಂದು ಪ್ರಸಾದ ತೊಗೊಂಡು ಹೋಗ್ರಿ ಅನ್ನುವಂಥ ಒಂದು ಸ್ಥಿತಿಗೆ ರಾಯಣ್ಣ ನಮ್ಮನ್ನು ತಂದಿಟ್ಟ ಸರ್. ನಾವು ಯಾರ ಕಡೆನೂ ಹೋಗಿ ನಾನು ವೈಯಕ್ತಿಕವಾಗಿ ಕೇಳಿಲ್ಲ. ಎಲ್ಲಿಂದ ನಂಗೆ ಈಗ ಬರ್ತಾ ಇದೆ ಇಲ್ಲೆಲ್ಲ ಇದು ಮಾಡಲಿಕ್ಕೆ, ಇವ್ರ ಕಡೆ ನಿಜವಾಗ್ಲೂ ಹೇಳ್ತೀನಿ, ರಾಯಣ್ಣ ಸಾಕ್ಷಿಯಾಗಿ ಹೇಳ್ತೀನಿ. ನಾನು ಎಂತ ರಮೇಶ, ನಾನು ನಿಮ್ಗೇನಾದರೂ ಭೇಟಿ ಕೇಳಿದ್ನ? ಎಲ್ಲೂ ಇಲ್ಲ ಸರ್, ಎಲ್ಲರೂ ತಾನಾಗೆ ಬರ್ತಾ ಇದ್ದಾರೆ. ಈ ಸುನೀಲು ವಿಕಾಸ ಅಂತನ್ನೋರು ಅವರಲ್ಲಿ ಹೇಳ್ತಾರೆ ಅಷ್ಟೇ. ಬಟ್ ಅವರೆಲ್ಲ ಅಭಿಮಾನದಿಂದ ಬಂದು ಇಲ್ಲೆಲ್ಲ ನಮಗೆ ಸಾಕಷ್ಟು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಇವತ್ತು ವಿನಯ್ ಕುಮಾರ್ ಅಂತೇಳಿ ಅವರು ನಾಳೆ ನೋಡಿ ಸರಿಯಾಗಿ ಇಲ್ಲಿಂದ 2,000 ಜನ ಬರ್ತಾರೆ. ನಮ್ಮ ಲೋಕಲಿನೂ 1,000 ಗಂಟಲೆ ಜನ ಇರ್ತಾರೆ. ಅವರೆಲ್ಲ ಸೇರಿ ವೀರಭೂಮಿಗೆ ಹೋಗ್ತೀವಿ. ಅಲ್ಲಿ ವೀರಭೂಮಿಗೆ ಇವತ್ತಿನವರೆಗೆ ಕೂಡ ನಾವು ನಂದಗಡದವರಾಗಿ, ಸಂಗಳೂರಿನ ಅಭಿಮಾನಿಗಳಾಗಿ ನಾವು ರಾಯಣ್ಣನಿಗೆ ಒಂದು ಗೌರವವನ್ನು ಸಲ್ಲಿಸಿ ಬರ್ತಿದ್ವಿ. ಆತನ ಜೊತೆ ಹುತಾತ್ಮರಾದಂಥ ಇನ್ನೂ 6 ವೀರ ಯೋಧರಿಗೆ ನಾವು ಒಂದು ಅವ್ರ ಹೆಸರು ತೊಗೊಂಡು ಅಲ್ಲೇ ಇದು ಮಾಡ್ತಿದ್ವಿ. ಆದರೆ ಅವ್ರ ಭಾವಚಿತ್ರಗಳನ್ನು ನಾವು ಏನೂ ಹಾಕಿರ್ಕಿಲ್ಲ ಇನ್ನೂವರೆಗೆ. ಅದು ಇವತ್ತು ರಮೇಶ್ ಕುಮಾರ್ ಅವರು ಬೆಂಗಳೂರಿಂದ ಸರ್, ನಿಜವಾಗ್ಲೂ ನಿಮಗೆ ಹೇಳ್ತೀನಿ, ನಮ್ಮ ಮನಸ್ಸು ಗೆದ್ದರು ಸರ್ ಅವರು. ಯಾಕಂದರೆ ರಾಯಣ್ಣನ ಜೊತೆ ಆ ವೀರ ಯೋಧರಿಗೆ ಕೂಡ ನಾವು ಗೌರವ ಸಲ್ಲಿಸಬೇಕಂತ ನಮ್ಮ ಕರ್ತವ್ಯ. ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಸರ್ ಅವ್ರ ಜೊತೆ. ಜಾತಿ ಆ ಜಾತಿ ಈ ಜಾತಿ ಅನ್ನೋದು ಇಲ್ಲೇ ಇಲ್ಲ, ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ನನಗನ್ಸೋ ಮಟ್ಟಿಗೆ ಇಷ್ಟು ವರ್ಷ ನಾವೇನೊಂದು ರಾಯಣ್ಣನಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ವಿ ಸ್ಮರಣೋತ್ಸವ ದಿವಸ.
ನಾಳಿನ ದಿವಸ ನಾವು ಏನು ಮಾಡ್ತಾ ಇದ್ದೇವೆ ನಿಜವಾಗಿ ಅವನ ಆತ್ಮ ಶಾಂತಿ ಸಿಗ್ತದೆ ಸರ್. ಖಂಡಿತ ಖಂಡಿತ. ಯಾಕಂದರೆ ಅವನ ಜೊತೆ ಅವನ 6 ಮಿತ್ರರಿಗೆ ನಾವೇನು ಭಾವಚಿತ್ರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಪುಷ್ಪವೃಷ್ಟಿ ಕೂಡ ಅಲ್ಲಿ ಆಗ್ತಾ ಇದೆ. ರಮೇಶ್ ಕುಮಾರ್ ಅವರು 6 ದೊಡ್ಡ ಕಟೌಟ್ಗಳನ್ನು ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅಲ್ಲಿ ಆ ಕಟೌಟ್ಗೆ ನಾವು ಪುಷ್ಪವೃಷ್ಟಿ ಮಾಡ್ತೇವೆ. ಎಲ್ಲಿ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ವಿನಯ್ ಕುಮಾರ್ ನೇತೃತ್ವದಲ್ಲಿ ಏನು ಪ್ರಾರಂಭ ಆಗ್ತದೆ, ಪ್ರಾರಂಭಕ್ಕಿಂತ ಮೊದಲು ನಾವು ಅಲ್ಲಿ ಗಲ್ಲಿಗೇರಿಸಿದಂಥ ಸ್ಥಳ ಒಂದು ಶಕ್ತಿ ಸ್ಥಳ ಸರ್. ಅದು ವೀರಭೂಮಿ ಅಂತ ಘನ ಸರ್ಕಾರ ಅದಕ್ಕೆ ಹೆಸರು ಕೊಟ್ಟಿದೆ. ಆ ವೀರಭೂಮಿಗೆ ನಾವು ನಮನವನ್ನು ಸಲ್ಲಿಸ್ತೇವೆ. ನಮನವನ್ನು ಸಲ್ಲಿಸಿ ಅಲ್ಲಿ ಏನು ಕಟೌಟ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಪುಷ್ಪವೃಷ್ಟಿ ಸುಮಾರು 500 kg ಹೂವನ್ನು ದಾವಣಗೆರೆಯಿಂದ ಭಕ್ತರು ತರ್ತಾ ಇದ್ದಾರೆ. ವಿನಯ್ ಕುಮಾರ್ ಅವರ ಅಳಿಯಂದರು, ಅವ್ರ ಹೆಸರು ಶರತ್ ಅಂತ, ಅವರು 500 kg ಹೂವನ್ನು ತರ್ತಾ ಇದ್ದಾರೆ ಸರ್. ಎಲ್ಲಿ ದಾವಣಗೆರೆಯಿಂದ ತಂದು ಅವರೆಲ್ಲ ಅಂದರೆ ಆ್ಯಕ್ಚುಲಿ ಇವರೇ ತರ್ತೇನೆ ಅಂದಿದ್ದು ರಮೇಶ್ ಅಣ್ಣಾರೆ. ಎಲ್ಲರೂ ನೀವೇ ಬೇಡ ಸರ್ ಮತ್ತೆ ಅವರು ತರ್ತೇವೆ ಅಂತ ಇದ್ದಾರೆ. ಎಲ್ರಿಗೂ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿದಾಗ ಆಯಿತು ಬಿಡು ಹಂಗಾರೆ ತರಲಿ ಅಂತಂತಂದರು. ಇದಕ್ಕೆ ಇವರೇ ತರೋದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದನ್ನು. ಸೊ ಅವ್ರು ತರ್ತಾ ಇದ್ದಾರೆ. ಅಲ್ಲಿ ಪುಷ್ಪವೃಷ್ಟಿ ಅಲ್ಲಿಂದ ನಾವು ಸಂಕಲ್ಪ ಯಾತ್ರೆ ಉದ್ದೇಶಿಸಿ ವಿನಯ್ ಕುಮಾರ್ ಅವರು ಅವ್ರ ಜೊತೆ ಬಂದಂಥವ್ರು ಏನು ಮಾತಾಡ್ತಾರೋ, ಅವ್ರಿಗೇನು ಉದ್ದೇಶ ಇದೆಯೋ ಅವರೆಲ್ಲ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರ್ತೀವಿ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಬಂದು ಅಲ್ಲಿ ಕೂಡ ರಾಯಣ್ಣ ಮತ್ತು 6 ವೀರ ಯೋಧರ ಭಾವಚಿತ್ರಗಳನ್ನು ಅಲ್ಲಿ ಕೂಡ ಇಟ್ಟಿರ್ತೀವಿ. ಅಲ್ಲಿ ರಾಯಣ್ಣನ ಭಾವಚಿತ್ರಕ್ಕೂ ಮತ್ತು ರಾಯಣ್ಣನ ಪ್ರತಿಮೆಗೂ ಪುಷ್ಪವೃಷ್ಟಿ ಮತ್ತು ನಾವು ಗೌರವ ಸಮರ್ಪಣೆ ಮಾಡ್ತೀವಿ. ಅಲ್ಲಿಂದ ನಾವು ರಾಯಣ್ಣನ ಸಮಾಧಿ ಸ್ಥಳದ ಹತ್ರ ಬರ್ತೀವಿ. ಈ ರಾಯಣ್ಣನ ಸಮಾಧಿ ಸ್ಥಳದ ಹತ್ರ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡ್ತೀವಿ. ಎಲ್ಲರೂ ಕೂಡ ವಿಶೇಷ ಪೂಜೆ ಮಾಡಿ ಅಲ್ಲಿ ಸಹಿತ ರಾಯಣ್ಣ ಮತ್ತು ಆತನ ಮಿತ್ರರಿಗೆ ಪುಷ್ಪ ಸೃಷ್ಟಿಯನ್ನು ಅಲ್ಲಿ ಕೂಡ ನಾವು ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿ ಮೊನ್ನೆನೇ ರಾಯಣ್ಣನ ಹೊಂಡ ಇದೆ, ಕುಂಬಾರಕೆರೆ ಅಂತಿದ್ವಿ ನಾವು. ರಾಯಣ್ಣನ ಹೊಂಡದಲ್ಲಿ ಸುಮಾರು 15 ಫುಟ್ ಎತ್ತರ, ಟೋಟಲಿ ಕೆಳಗಿನಿಂದ ಮ್ಯಾಗಿನ ತನಕ 25 ಫುಟ್ ಎತ್ತರದ ರಾಯಣ್ಣನ ಪುತ್ಥಳಿಯನ್ನು, ಕಂಚಿನ ಪುತ್ಥಳಿಯನ್ನು ಘನ ಕರ್ನಾಟಕ ಸರ್ಕಾರ ಅನಾವರಣ ಮಾಡಿದೆ. ಹೌದಾ, ನಾವು ಅಲ್ಲಿ ಹೋಗಿ ಅಲ್ಲಿ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿ ಗೌರವ ಸಮರ್ಪಣೆ ಮಾಡ್ತೀವಿ. ತದನಂತರ ಎಲ್ಲರೂ ಅಲ್ಲಿ ಹಾಗೇ ಬಂದು ಇದೇ ಈಗ ನಾವು ಕುಂತಿದ್ದೀವಿ ಇದೇ ವೇದಿಕೆ, ಅಲ್ಲಿ ನಮ್ಮ APMC ಆವರಣ ಇದು. APMC ಆವರಣದಲ್ಲಿ ಮಹಾತಾಯಿ ಕೆಂಚವ್ವ ಪ್ರಸಾದ ವೇದಿಕೆ, ಈ ವೇದಿಕೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂದರೆ ನಾವು ಹಾಲು ಮತ ಮಹಾಸಭಾದವ್ರು ಇರ್ಬೋದು, ಈಗ ನಿಮಗೆ ಹೇಳಿದಲ್ಲ ಬಸನಗೌಡರು ಇರ್ಬೋದು, ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಭಾಗದಿಂದ ನಿಮ್ಮಂಥ ಭಕ್ತರು ಎಲ್ಲರೂ ಕೂಡ ಏನೊಂದು ಸಹಾಯ ಸಹಕಾರ ಮಾಡಿರ್ತಾರೆ. ಅದನ್ನೆಲ್ಲ ತೆಗೆದುಕೊಂಡು ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಲ್ಲಿ ಮಜಗಾಂಗಿಯ ಸುನೀಲ್ ಅವರೆಲ್ಲರ ನೇತೃತ್ವದಲ್ಲಿ ನಂದಗಡದಿಂದ ಅನೇಕ ಯುವಕರು ಬರ್ತಾರೆ, ಅಗಸು ಪಕ್ಕದಿಂದ ಯುವಕರು ಬರ್ತಾರೆ, ಗೋಕಾಕ್ ತಾಲೂಕಿನಿಂದ ಬರ್ತಾರೆ, ಅರ್ವಾವಿಯಿಂದ ಬರ್ತಾರೆ. ಎಲ್ಲ ಬಂದಂಥ ಯುವಕರ ಒಂದು ಸಹಾಯ ಸಹಕಾರದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನಡೀತಿದೆ. ಸುಮಾರು 20,000ಕ್ಕಿಂತಲೂ ಹೆಚ್ಚು ಜನ ಬಂದರೂ ಸಹಿತ, 40,000 ಜನ ಬಂದರೂ ಸಹಿತ ನಮ್ಮದು ತಯಾರಿ ಇರ್ತದೆ. ಅಷ್ಟು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವಿಲ್ಲಿ ತಯಾರಿಯಲ್ಲಿ ಇಟ್ಕೊಂಡಿರ್ತೀವಿ. ಅದೇ ಮುಂಭಾಗದಲ್ಲಿ ಏನೊಂದು ವೇದಿಕೆಯನ್ನು ಹಾಕಿದ್ದೀವಿ. ಆ ವೇದಿಕೆ ಮೇಲೆ ಸುನೀಲ್ ಕುಮಾರ್ ಅವರು ಏನು ಹಮ್ಮಿಕೊಂಡಿದ್ದಾರೆ ಸಂಕಲ್ಪ ಯಾತ್ರೆ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ಜೊತೆಗೆ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ನಾಡಿನ ಹೆಸರಾಂತ ಕಲಾವಿದರನ್ನು ಕರೆಸಿದ್ದಾರೆ. ಅಲ್ಲಿ ದೇಶಭಕ್ತಿಪರ, ಭಕ್ತಿಪರ ಮತ್ತು ನಾಡಭಕ್ತಿಪರ ವಿಶೇಷ ಕಾರ್ಯಕ್ರಮಗಳನ್ನು, ಅದು ಹಾಡಾಗಿರ್ಬೋದು, ನೃತ್ಯಗಳಾಗಿರ್ಬೋದು, ಹೀಗೆ ವಿವಿಧ ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಳಗೊಂಡು ಇಲ್ಲಿ ಕಾರ್ಯಕ್ರಮ ಕೂಡ ಸಾಯಂಕಾಲ 5ರವರೆಗೂ ಕೂಡ ನಿರಂತರ ಕಾರ್ಯಕ್ರಮ ನಡೀತದೆ. ನಂತರ ಸರಿಯಾಗಿ 5ವರೆಗೆ ಇದೇನು ನಾವು ಗ್ರೌಂಡ್ ಕುಂತೀವಿ, ಮೈದಾನ ಕುಂತೀವಿ, ಈ ಪಕ್ಕದಲ್ಲೇ NRE ಸೊಸೈಟಿ ಒಂದು ಮೈದಾನ ಇದೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ. ಅಲ್ಲಿ ನಮ್ಮ ಗಜೇಂದ್ರಗಡದ ಸಂಪೂರ್ ಅವರು ಅಲ್ರಿ, ಅವರು ಖ್ಯಾತ ವಕೀಲರು ಸಂಪೂರ್ ಸಾಹೇಬರು, ಅವ್ರ ನೇತೃತ್ವದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಅಂತ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸರ್ ಅವರು. ಅವರ ನೇತೃತ್ವದಲ್ಲಿ ರಾಜ್ಯಸ್ತರೀಯ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭ ಅಲ್ಲಿ ನಡೀತದೆ ಸಾಯಂಕಾಲ 5:30 ಗಂಟೆಗೆ. ಪ್ರಶಸ್ತಿ ಸುಮಾರು ಲಕ್ಷಾನು ಗಂಟಲೆ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಸರ್. ನಾಡಿನಲ್ಲಿ, ಕರ್ನಾಟಕದಲ್ಲಿ ವಿವಿಧ ರಂಗಗಳಲ್ಲಿ ರಾಯಣ್ಣನ ಪ್ರತಿ ಯಾರು ಹೆಂಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿಕೊಂಡು ಅವ್ರಿಗೆ ವಿಶೇಷ ಪ್ರಶಸ್ತಿಯನ್ನು ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಸರ್ ಅವರು. ಹೌದಾ, ಅದರ ಜೊತೆಗೆ ಅವರು ಕೂಡ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿಯಿಂದ ವಿವಿಧ ಕಲಾವಿದರನ್ನು ಅಲ್ಲಿ ಕೂಡ ಕರೆಸಿದ್ದಾರೆ. ಆ ಒಂದು ಭವ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಸಂಜೆ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಇದೆಲ್ಲ ಆಗಬೇಕಂತಂದರೆ ಅದು ರಾಯಣ್ಣನ ಇಚ್ಛೆ.
ಅವರು ಸಾಂಪೂರ್ ಅವರು ಅಲ್ಲಿ ಗಜೇಂದ್ರಗಢದಿಂದ ಇಲ್ಲಿ ಬಂದು ಅವ್ರು ಲಕ್ಷಾನು ಗಂಟಲೆ ಖರ್ಚು ಮಾಡಿ ಅದು ನೋಡಿ ಅವ್ರು ಹೇಳ್ತಾ ಇದ್ದಾರೆ ನಾವು ಇದು ಮಾಡೋದು 1 ವರ್ಷ ಅಲ್ಲ ಪ್ರತಿ ವರ್ಷ. ಅಂದರೆ ಅವ್ರು ಎಂಥ ಹುಮ್ಮಸ್ಸಿರಬೇಕು. ಈಗ ವಿನಯ್ ಕುಮಾರ್ಜಿ ಅವರು ಹೇಳ್ತಾ ಇದ್ದಾರೆ ನಾನು ಕೂಡ ಪ್ರತಿ ವರ್ಷ ಅಲ್ಲೇ ಇಲ್ಲಿ ಎಲ್ಲೆಲ್ಲೋ ಮಾಡಬೇಕಂತಿತ್ತು, ಇಲ್ಲ ನಂದಗಡದಲ್ಲೇ ನಾವು ಮಾಡ್ತೀವಿ ಇನ್ನು ಪ್ರತಿ ವರ್ಷ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಮ್ದು ಏನು ಇಚ್ಛೆ ಇತ್ತು ಸರ್, ಬಂದವರಿಗೆ ಒಂದು ಪ್ರಸಾದ ಕೊಟ್ಟು ಕಳ್ಸೋಣ ಅನ್ನುವಂಥ ಇಚ್ಛೆ ಇತ್ತು. ಪ್ರಸಾದ ಮಹಾಪ್ರಸಾದದ ಮಹಾಪ್ರಸಾದ ಮಧ್ಯಾಹ್ನ ಕೊಟ್ಟಿವಿ. ಈಗ ರಾತ್ರಿ ಮತ್ತು ಮಧ್ಯಾಹ್ನ 2 ವೇಳೆಯಲ್ಲಿ ಮಹಾಪ್ರಸಾದ ನಡೀತಾ ಇದೆ. ವಿವಿಧ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ. ರಾಯಣ್ಣನ ಮಹಿಮೆ ದಶ ದಿಕ್ಕುಗಳಲ್ಲಿ ಹಬ್ತಾ ಇದೆ. ಇದಕ್ಕೆಲ್ಲ ಕಾರಣ ರಾಯಣ್ಣನ ಸದ್ಭಕ್ತರ ಒಂದು ಅಭಿಮಾನ, ರಾಯಣ್ಣನ ಪ್ರತಿ ಇರುವಂಥ ಒಂದು ಅಭಿಮಾನ. ಸೊ ನೀವೆಲ್ಲ ಬಂದಿದ್ದೀರಿ, ಎಷ್ಟೆಷ್ಟೋ ದೂರಿನಿಂದ ನೀವೆಲ್ಲ ಬಂದಿದ್ದೀರಿ ನಿಮ್ಮ ವೇಳೆ ಹಾಕ್ಕೊಂಡು. ಸರ್ ಯಾರು ಬರ್ತಾರೆ ಹೇಳಿ ಸರ್? ಇವತ್ತು ರಾಯಣ್ಣ ನೋಡಿ ಇವೆಲ್ಲ ನಿಮಗೆ ಅನಿಸುತ್ತೆ, ನಾವು ಬಂದಿದ್ದೀವಿ ಎಲ್ಲ ಮಾಡಿದ್ದೀವಿ, ಅನೇಕ ವೀರ ಯೋಧರು ಇವತ್ತು ಎಲ್ಲ ವೀರ ಯೋಧರು ನಮಗೆ ಅಷ್ಟೇ ಶ್ರೇಷ್ಠನೇ, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತ ಅನ್ನುವಂಥ ಭಾವನೆ ನಮ್ಮಲ್ಲಿ ಯಾರಲ್ಲಿಲ್ಲ. ಆದರೆ ಇವು ದೈವಿ ಮಾನವನ ಸ್ಥಾನ ರಾಯಣ್ಣಿಗೆ ಸಿಕ್ಕಿದೆ ಸರ್, ದೈವಿ ಮಾನವನ ಸ್ಥಾನ ರಾಯಣ್ಣಿಗೆ ಸಿಕ್ಕಿದೆ. ಇವತ್ತು ನೀವು ಒಂದು ಸಮಾಧಿ ಹತ್ರ ಹೋಗಿ ನಿಮಗೆ ತೆಂಗಿನಕಾಯಿಗಳು ಕಟ್ಟಿದ್ದು ಕಾಣ್ತವೆ, ತೊಟ್ಲ ಕಟ್ಟಿದ್ದು ಕಾಣ್ತವೆ. ರಾಯಣ್ಣ ನಿನ್ನಂಥ ಮಗ ನಮಗೆ ಹುಟ್ಲಿ ಅಂದಿರ್ತಾರೆ, ಮಗ ಹುಟ್ಕಲೇ ಬಂದು ತೊಟ್ಲ ಕಟ್ತಾರೆ ಸರ್. ತಮ್ಮದೇನಾದರೂ ಒಂದು ಕೆಲಸ ಇರ್ತದೆ. ಅದೇ ಪ್ರಶ್ನೆಗೆ ಬರ್ತಾ ಇದೆ. ಹೇಳಿ. ಈ ಸ್ಥಳಕ್ಕೆ ಬಂದ ಮೇಲೆ ಒಂದಿಷ್ಟು ಪವಾಡ್ಗಳಾಗ್ತವೆ. ಹೌದು, ಅವ್ರು ಅಂದ್ಕೊಂಡದ್ದು ಆಗುತ್ತೆ ಅಂತ ಉದಾಹರಣೆಗಳು ತಮಗೆ? ಸರ್ ನಿಮ್ಗೆ ಈಗ ಹೇಳ್ತೀನಿ, ಹಸನ್ ಅಂತ ಇಲ್ಲಿ ಇದ್ದಲ್ಲ, ಈ ಹಸನ್ ಅಂತ ಇಲ್ಲೇ ನಿಂತಿದ್ದನು, ಮುಸಲ್ಮಾನ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಸುಮಾರು ಮದುವೆ ಆದ ನಂತರ ಒಂದು 10 ವರ್ಷ ಒಂದು ಹೆಣ್ಣಿತ್ತು ಫಸ್ಟ್. ಆಮೇಲೆ ಒಂದು 10 ವರ್ಷ ಮಕ್ಕಳು ಆಗಲಿಲ್ಲ. ಅವನಿಗೆ ಒಂದು ಗಂಡು ಮಗು ಬೇಕಾಗಿತ್ತು, ಮಕ್ಕಳು ಆಗಿರಲಿಲ್ಲ. ಅಲ್ಲೇ ಇದರಲ್ಲಿ ಕೆಲಸ ಮಾಡ್ಕೊತ, ಗಾರ್ಡನಲ್ಲಿ ಕೆಲಸ ಮಾಡ್ಕೊತ ಇದ್ದ. ಒಂದು ವರ್ಷ 2 ವರ್ಷ ಕೆಲಸ ಮಾಡಿದ್ದಾನೆ. 2ನೇ ವರ್ಷ ಅವ್ನಿಗೆ ರಿಸಲ್ಟ್ ಬಂತು, ಗಂಡು ಮಗು ಆಯ್ತು. ಅವನಿಗೆ ರಾಯಣ್ಣ ಅಂತ ಹೆಸರಿಟ್ಟಾನೆ ಅವನು, ಮುಸಲ್ಮಾನ. ರಾಯಣ್ಣ ಅಂತ ಹೆಸರಿಟ್ಟಿದ್ದಾನೆ. ಇವತ್ತು ಹೋಗಿ ಅವನು ಭಂಡಾರ ಹಚ್ಚಿಕೊಂಡು, ಕುಂಕುಮ ಹಚ್ಚಿಕೊಂಡು ರಾಯಣ್ಣನ ನಿತ್ಯ ಆರತಿ ಮಾಡ್ತಾನೆ ಆತನ ಮಗ. ಆತನು ಮಡದಿ ಕೂಡ ಕುಂಕುಮ ಹಚ್ಚಿಕೊಂಡು ರಾಯಣ್ಣನ ಸೇವೆ ಮಾಡ್ತಾಳೆ. ಅವರು ಹೆಣ್ಮಗಳಿದ್ದಾಳೆ, ಅವಳು ಕೂಡ ರಾಯಣ್ಣನಿಗೆ ಆರತಿ ಮಾಡ್ತಾಳೆ, ಪೂಜೆ ಮಾಡ್ತಾಳೆ ದಿನನಿತ್ಯ, ಮುಂಜಾನೆ ಮತ್ತು ಸಾಯಂಕಾಲ, ಒಂದು ದಿವಸ ಅಲ್ಲ. ಇದು ನಿಮಗೆ ಕಣ್ಣಿಗೆ ಕಾಣುವಂಥ ಪವಾಡ. ಹೌದು, ಏನು ಭೇದ ಭಾವ ಸರ್. ಇಲ್ಲಿ ರಾಯಣ್ಣನ ಹತ್ರ ಯಾವ ಜಾತಿ ಭೇದ ಭಾವ ಏನೂ ಇಲ್ಲ ಸರ್. ಪ್ರಾಪರ್ ನಂದಗಢನಲ್ಲಿ ಹಾಲು ಮತ್ತು ಸಮಾಜ ಇರೋದು ಬೇರೆ 4 ಮನೆ. ಇಲ್ಲಿ ನಂದಗಢದಲ್ಲಿ 4 ಮನೆ. ಇವತ್ತು ದೈವಿ ಮಾನವನಾಗಿ ನಂದಗಢದವರು ಇಲ್ಲಿ ಎಲ್ಲ ಕಂಗೊಳಿಸುವಂಥ ಒಂದು ವ್ಯವಸ್ಥೆನ ಇಲ್ಲಿ ನಂದಗಢದವ್ರು ಮಾಡಿದ್ದಾರೆ. ಯಾವ ಜಾತಿಯವರು, ಅದಕ್ಕೆ ಯಾಕೆ ಜಾತಿ ಬಂತ ಹೇಳ್ರಿ? 85% ಮರಾಠಾಸ್ ಏನ್ರಿ? 85% ಮರಾಠಾಸ್. ಉಳಿದವರು ಲಿಂಗಾಯತರು, ಹೌದಾ? ಬ್ರಾಹ್ಮಣರು ಒಂದು 2%, ಮುಸಲ್ಮಾನರು ಒಂದು, ಇವಾಗ ಮುಸಲ್ಮಾನ ಸಂಖ್ಯೆ ಹೆಚ್ಚಾಗಿದೆ, ಒಂದು 15-20% ಮುಸಲ್ಮಾನರು ಇರ್ಬೋದು. ಉಳಿದಂಥ ಲಿಂಗಾಯತರು ಮತ್ತು ಹರಿಜನ, SC ST ಅವರೆಲ್ಲ ಇದ್ದಾರೆ, ಹೌದಾ? ಬರೀ 4 ಮನೆ ಹೆಸರು ಇಲ್ಲಿ ಹೆಸರು ತೊಗೊಂಡು ಕರಗಾರ ಮಂತಾನ ಅಂತಿದೆ. ಅವು ಮಂತಾನ ಮತ್ತೊಂದು 2 ಮಂತಾನ ಇದ್ದಾವೆ. ಅವು ಬಿಟ್ಟರೆ ಯಾವ ಆಲ್ಮತ ಸಮಾಜನೂ ಇಲ್ಲಿ ಇಲ್ಲ. ಮತ್ತು ಅವ್ರು ಯಾರು ಇಲ್ಲಿ ನನಗನ್ಸೋ ಮಟ್ಟಿಗೆ ಹೆಚ್ಚು ಬರೋದು ಇಲ್ಲ. ಬರ್ತಾರೆ, ಭಕ್ತಿಯಿಂದ ಬರ್ತಾರೆ, ಇರ್ತಾರೆ. ಈ ಎಲ್ಲ ಸಕ್ರಿಯವಾಗಿ ಅವ್ರು ಬಸವಂತರ ಹುಡುಗಿ ನಡ್ಕೋತಾರೆ. ಆಲ್ಮತ್ ಸಮಾಜದವರೇ ಬಸವೇಶ್ವರ ಮಂದಿರ ಅಂತಿದೆ, ಅಲ್ಲಿ ನಡ್ಕೋತಾರೆ. ಲಿಂಗಾಯತು ಮರಾಠರು ನಾವು ಇಲ್ಲಿ ನಡ್ಕೋತೀವಿ. ಇಲ್ಲಿ ನಮ್ಗೆ ಏನು ನನಗೆ ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ ಸರ್. ಇಲ್ಲಿ ನೋಡಿ ನಿಮ್ಗೆ ಒಂದು ಹೇಳ್ತೀನಿ, ಜನ ಇಲ್ಲಿ ನಡ್ಗಡ್ದಂದ್ರೆ ಆಜುಬಾಜು ಕೇಂದ್ರ ಹೆಂಗ್ರಿ, ಯಾವುದೋ ಒಂದು ದೇವ್ರಾಣಿ ತಗೋ ಅಂದ್ರೆ ನೀವು ಬೇಕಾದ ದೇವ್ರು ಹೇಳ್ರಿ. ಸುಳ್ಳು ಹೇಳೋದಾದ್ರೆ ದೇವ್ರಾಣಿ ತಗೋತಾರೆ. ದೇವ್ರಾಣಿ ಅಂತೇಳಿ ಒಂದು ಸುಳ್ಳು ಹೇಳ್ಬೋದು, ಹೇಳ್ತಾರಂತ ಅನ್ನಂಗಿಲ್ಲ. ಒಂದೇನೋ ಗಟ್ಟಿ ಮನಸ್ಸು ಮಾಡಿ ಹೇಳ್ಕೋಬೋದು, ಏನಾದರೂ ಫಾಯ್ದೆ ಇದೆ ಅಂತ. ರಾಯಣ್ಣ ರಾಣಿ ತಗೋ ಅಂತನ್ರಿ, ತಗೋದಿಲ್ಲ ಸರ್. ಯಾರು ಅಷ್ಟು ಅವನ ಬಗ್ಗೆ ಒಂದು ಗೌರವ, ಒಂದು ಶಕ್ತಿ ಇಲ್ಲಿ ಜನರಿಗಿದೆ ಸರ್. ಅವನ ಪವಾಡ ಕಣ್ಮುಂದೆ ನೋಡ್ತಾರೆ ಸರ್. ಇದು ಒಂದು ನಿಮ್ಗೆ ಉದಾಹರಣೆ ಅಷ್ಟೇ ಇದೆ. ಇಂಥ ಪವಾಡ ನಾವು ಸಾಕಷ್ಟು ನೋಡಿದ್ದೀವಿ. ಇಂಥ ಪವಾಡಗಳು, ಒಂದು ಸರ್ಪ ಇದೆ, ಅವನ ಸಮಾಧಿ ಸ್ಥಳವನ್ನು, ಇಲ್ಲಿ ಇದ್ದಂಥ ಒಂದು ದರ್ಗಾವನ್ನು, ಆತನ ವೀರಭೂಮಿಯನ್ನು ಎಲ್ಲ ಆ ಸರ್ಪ ಕಾಯ್ತದೆ. ಅದು ಸರ್ಪ ಸರ್. ಇವಾಗ ಹೇಳ್ತೇನೆ ರೀ, ಅದು ಒಂದು ಮುಸಲ್ಮಾನ್ ಧರ್ಮೀಯನ ಇಲ್ಲಿ ಮುಸಲ್ಮಾನ ವ್ಯಕ್ತಿ ಮೈ ಮೇಲೆ ತುಂಬಿತ್ತದು. ಅವನಿಗೆ ಕನ್ನಡ ಮಾತಾಡ್ಲಿಕ್ಕೂ ಕೂಡ ಬರ್ತಿರ್ತಿಲ್ಲ, ಕನ್ನಡ ಒಂದು ಶಬ್ದ ಬರ್ತಿರ್ತಿಲ್ಲ. ಯಾವಾಗ ಅವ್ನ ಮೈ ಮೇಲೆ ತಿಂತು ಅವ ಹಿಡಿಸಿದ್ದ ಅದನ್ನು ಒಬ್ಬ ಹಾವಾಡಿಗಿಂತಲೇ.
ಅದು ಅವ್ನ ಬಚ್ಚಲ ಮನ್ಯಾಗ ಬಂದು ನೀರು ಕುಡಿಯಾಕ ಬಂದಿತ್ತು. ಅವ್ನು ತಪ್ಪಿ ಪಾಪ ಏನು ಗೊತ್ತಿಲ್ಲದೆ ಹಿಡಿಸ್ಬಿಟ್ಟಿದ್ದ, ಭಯ ಪಡ್ಕೊಂಡು ಹಿಡಿಸಿದ್ದ. ಅವ್ನ ಮೈ ಮೇಲೆ ತುಂಬಿಡ್ತದು. ಅವಾಗ ಅವನ್ನ ಹಿಡಿದ ಕಟ್ಟಿ ಹಾಕಿದಾಗ ಗಿಡಕ್ಕೆ ಇವಾಗ ಆಗಿತ್ತು. ಅದೇನು ಭಾಳ ಕಾಲದ ನಿಮಗೆ ಹೇಳ್ತಾ ಇಲ್ಲ, ಇವಾಗೆಲ್ಲ ನಾವು ಕಣ್ಣಲ್ಲೇ ನೋಡಿದ್ದಿದ್ದೆಲ್ಲ. ಹಾಂ, ಇದಕ್ಕೆಲ್ಲ ಉದಾಹರಣೆ ಕೊಡಲಿಕ್ಕೆ ನಿಮಗೆಲ್ಲ ಸಾಕ್ಷಿ ಕೊಡಲಿಕ್ಕೆ ಸಾಕಷ್ಟು ಸಾವಿರಾರು ಜನ ಇದ್ದಾರೆ ನಮ್ಮಲ್ಲಿ. ಹಾಂ, ಅವರೆಲ್ಲ ಕಣ್ಣಲ್ಲೇ ನೋಡಿದ್ದು. ಯಾವ ಗಿಡಕ್ಕೆ ಅವ್ನು ಕಟ್ಟಿ ಹಾಕ್ತಾರೆ, ಇಲ್ಲೇ ಕುಲ್ಕರ್ಣಿ ಅಂತಿದ್ದಾರೆ ಅವರೆಲ್ಲ. ಇದನ್ನು ಮಂತ್ರ ಮಾಡಿ ಎಲ್ಲ ಬಿಡಿಸ್ತಾರೆ. ಅಲ್ಲೂ ಅವರು ಹಿತ್ತಲಾಗ ಗಿಡಕ್ಕೆ ಕಟ್ಟಿ ಹಾಕಿದಾಗ ಅವ್ರಿಗೆಲ್ಲ ಕೇಳಿದಾಗ, ಇಲ್ಲ ನಾನು ಹಸುವಾಗಿತ್ತು, ನೀರು ಕುಡಿಯೋಕಂತ ಬಂದಿದ್ದೆ, ನಾನು ರಾಯನ ಸಮಾಧಿ ಸ್ಥಳ ಕಾಯುವಂಥ ಒಂದು ಸರ್ಪ. ಸೊ ನೀವು ತಪ್ಪು ಮಾಡಿಬಿಟ್ಟಾನೆ, ಇವನು ಬಿಡಂಗಿಲ್ಲ, ಅವ್ನು ತಪ್ಪಾಗಿ ನೀನು ಹಿಡಿಸಿದಾನಪ್ಪ, ಬಿಟ್ಟು ಹೋಗ್ಬೇಡ ಅಂದಾಗ ಅವ್ನು ಬಿಟ್ಟು ಹೋಯ್ತು. ಹಾಂ, ಅವೆಲ್ಲ ಕನ್ನಡದಲ್ಲಿ ಸ್ಪಷ್ಟ ಮಾತಾಡ್ತಿದ್ದ ಸರ್ ಇದನ್ನು. ಆಮೇಲೆ ಅವ್ನು ಬಿಟ್ಟು ಹೊರಗೆ ಕರ್ಕೊಂಡ್ಬರ್ತಾರೆ. ಮಳೆ ಇಲ್ಲ, ಗಾಳಿ ಇಲ್ಲ, ಚಳಿ ಇಲ್ಲ, ಕ್ಷಣಾರ್ಧದಲ್ಲಿ ಸಿಡಲು ಬರ್ತೈತೆ, ಆ ಗಿಡಕ್ಕೆ ಬಡ್ತೈತೆ, ಗಿಡ ಸುಟ್ಟೋಗ್ತದೆ. ಇದೇನಂತೀರಾ ನೀವು? ಹೌದು, ಇದು ಹೋಗುದು. ಇಲ್ಲೇ ಬಾವಿ ಇದೆ ರಾಯಣ್ಣನ ಹೊಂಡದಲ್ಲಿ. ಇಲ್ಲೇ ಭೋವಿ ಸಮಾಜದ ಹುಡುಗರು ಅಲ್ಲಿ ಆಟ ಆಡ್ಕೊಂತ ಕೂತಿದ್ರು. ನೀರು ತುಂಬಿದೆ ಸರ್, ನೀರು ತುಂಬಿದೆ ಬಾವಿಯಲ್ಲಿ. ಆಟ ಆಡ್ಕೊತ ಬಂದಾಗ ಒಂದು ಹುಡುಗ ಹೋಗಿ ಬಾವಿಯಾಗಿ ಬಿದ್ದ. ಆಟ ಆಡ್ತಾ ಬಾವಿಯಲ್ಲಿ ಬಿದ್ದ. ಆವಾಗ ಎಲ್ಲರೂ ಓಡ್ಕೊಂಡು ಬಂದು, ಅಯ್ಯೋ ಬಾವಿ ಬಿದ್ದ ಹುಡುಗ ಬಾವಿ ಬಿದ್ದ. ಆವಾಗಲ್ಲಿ ಇಲ್ಲಿ ಪೂಜಾರಿ ಚವನ್ ಮಟ್ಟಂದವರು, ಮರಾಠವರು, ಈಗೇನು ಪೂಜೆ ಸಲ್ಲಿಸ್ತಾರಲ್ಲ ಮರಾಠವರು, ಪೂಜೆ ಮಾಡಿದ್ರು. ಅವರು ಅದನ್ನು ತಲೆಮಾರದಿಂದ 2ನೇ ತಲೆಮಾರವ್ರದ್ದು ಪೂಜೆ ಮಾಡೋದು. ಅವ್ರು ಪೂಜೆ ಮಾಡ್ದಾಗ ಕುಂತಿದ್ರು. ಏನಾಗೋದಿಲ್ಲ, ಹೋಗೋ ಮ್ಯಾಕ್ ಕುಂತಿರ್ತಾನೆ ಹುಡುಗ ಅಂತಂದ್ರು ಅವರು. ಇವ್ರು ಹಂಗೆ ಪೂಜಾರಿ ಆ ಪೂಜೆ ಮಾಡೋದು. ಜನ ಬಂದು ನೋಟಾದ್ರೆ ಮ್ಯಾಕ್ ತೇಲ್ತಾ ಇದೆ. ಬಂದು ನನಗೆ ಕರೆದು ಹೇಳ್ರು, ಅಣ್ಣ ಹಿಂಗೆ ಆಗಿದೆ ಅಂತ. ಅದು ಅವನಿಗೆಪ್ಪ, ನಾವೇನು ಅದಕ್ಕೆಲ್ಲ ಹೇಳೋಕ್ಕಾಗೋದಿಲ್ಲ, ಅವನ ಇಚ್ಛೆ ಮುಂದೆ ನಮ್ದೇನು. ಇಂಥವು ಇದು 1-2 ನಿಮ್ಗೆ ಹಂಗೆ ಹೇಳಿದೆ, ಇಂಥವು ಭಾಳ ಪವಾಡಗಳು ನಡೀತಾರೆ ಸರ್. ಆಮೇಲೆ ಇನ್ನೊಂದು ಸಂಕಟ, ನೀವು ರಾಯಣ್ಣವ್ರ ಸೇವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ಮೇಲೆ, ನಿಮ್ಮನ್ನು ನೀವು ತೊಡಸ್ಕೊಂಡ್ಮೇಲೆ ನಿಮ್ಮನ್ನು ಏನೆಲ್ಲ ಬದಲಾವಣೆಗಳಾಯಿತು ಸರ್? ನಿಮ್ಗೆ ಹೇಳೋದಂದರೆ, ಚಿಕ್ಕಂದಿನಿಂದ ನಮ್ಗೆ ಕೊಕೊರ್ನೋಟ್ ಟೀಚರ್ ಅಂತಿದ್ರು. ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್, 5ನೇ ಸ್ಟ್ಯಾಂಡರ್ಡ್ದಾಗ ಇದ್ದಾಗ ಕೊಕೊರ್ನೋಟ್ ಟೀಚರ್ ಅಂತೇಳಿ ಬ್ರಾಹ್ಮಣರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿಯರು ಎಲ್ಲ ಶ್ರೀಮತಿ ಲತಿಕಾ ವಿ ಜೋಶಿ, ಕೊಕೊಟ್ನೂರು, ಅವ್ರ ತವ್ರ ಮನೆ ಅಡ್ರೆಸ್ಸು. ಅವರು ನಮಗೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಹತ್ರ ಕರ್ಕೊಂಡ್ಬಂದು ಇವನ ಜೀವನ ಚರಿತ್ರೆ ಹೇಳೋದು. ಎಷ್ಟು ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ಅವನು ಹುಟ್ಟು ಮತ್ತು 2 ದಿನ ನಮ್ಗೆ ಹೇಳಿ ಅಲ್ಲಿ ಕ್ಯಾಂಡಲ್ ಹಚ್ಚಿಸ್ಕೊಂಡು ಅಲ್ಲಿ ನಮನ ಮಾಡಿಸುವಂಥದ್ದು ನಮಗೊಂದು ರೂಢಿ ಅದನ್ನು ಹಾಕಿದ್ರು. ಅದರ ಮುಖಾಂತರ ನಾನು ಹಾಗೆ ಬಂದಿದ್ದೆ. ಮಾಡ್ಬೇಕಾದ್ರೆ ನಾವೇನೇ ಇಲ್ಲ, ಅವರು ಟೀಚರ್ ಅಭಿಮಾನದಿಂದ ಏನೋ ಕೊಟ್ಟಿದ್ದಾರೆ, ಗುರುಗಳ ಇಚ್ಛೆ ಈಡೇರಿಸ್ಬೇಕು ಅಂತೇಳಿ ನಾನು ಹಾಗೆ ಇದನ್ನು ಈ ಪೂಜೆಯನ್ನು ಮಾಡ್ತಾ ಹೋಗಿದ್ದೆ. ಅದು ಯಾವಾಗ ನಾ ಚಿಕ್ಕಂದಿನಿಂದ ಏನಾದ್ರು ಮಾಡಾಕತ್ತೆ ಸರ್, ಗ್ರಾಂಡ್ ಪೂಜೆ ಮಾಡಾಕತ್ತೆ, ಚಿಕ್ಕಂದಿನಿಂದಲೇ ನನಗೆ ಸಮಾಜವನ್ನು ರೀಪ್ರೆಸೆಂಟ್ ಮಾಡುವಂಥ ವಿಶೇಷ ಶಕ್ತಿ ರಾಯಣ್ಣ ಕೊಡಕತ್ತ. ಭಾಳ ಬಾಲ್ಯ ವಯಸ್ಸಿನಿಂದಲೇ ನಾನು ಸಮಾಜ ಸೇವೆಗೆ ದುಡಿದ್ಬಿಟ್ಟೆ. ಆ ಶಕ್ತಿ ಆತ ಕೊಟ್ಬಿಟ್ಟೆ ರಾಯಣ್ಣ. ಮುಂದೆ ಹಾಗೆ ಬೆಳೀತಾ ಹೋಯ್ತು. ನಮ್ಮ ಮನೆತನ ಅಂತೂ ನೋಡಿ ಸರ್, ಸಿಕ್ಕಾಪಟ್ಟಿ ಬೆಳೀತಾನೆ ಹೋಯಿತು. ನಮ್ಮ ತಂದೆಯವರು ಒಂದು ಇಲ್ಲಿ ದುಡಿಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಲಿಕ್ಕೆ ಅಂತ ಬಂದವರು ನಂದಗಡದಲ್ಲಿ. ಮನೆತನ ಇತ್ತು ನಮ್ಮದು ದೊಡ್ಡದು. ಅದು ನಂದಗಡಕ್ಕೆ ಬರಬೇಕಾದ್ರೆ ಒಂದು ಸಾಮಾನ್ಯವಾಗಿ ಬಂದಿದ್ವಿ. ಖಾನಾಪುರ ನಮ್ಮ ಪ್ರಾಪರ್, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ವಿ. ಅದು ಹಾಗೆ ಬೆಳೀತಾ ಹೋಯ್ತು. ಮುಂದೆ ನಾನು ನಮ್ಮ ಅಣ್ಣವರು ಕೈ ಜೋಡಿಸಿರೋರಿಗೆ ಸಾಕಷ್ಟು ಬೆಳೆಸಿರು. ಗ್ರಾಮೀಣ ಸೇವೆ ಮಾಡಾಕತ್ತೀವಿ, ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಹಂಗೆ ಬೆಳೀತಾ ಹೋಯ್ತು. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಏನು ರಾಯಣ್ಣನ ಸೇವೆ ಮಾಡಿದ ತಕ್ಷಣ ನಿಮಗೇನು ಇದು ಬೇಕಿತ್ತು? ನಿಜವಾಗ್ಲೂ ಹೇಳಬೇಕಂದ್ರೆ, ಐ ವಾಸ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇನ್ ಮೈ ಹೌಸ್. ನಾನು ಹುಟ್ಟಬೇಕಾದ್ರೆ ನಮ್ಮ ತಂದೆಯವರು ಮಧ್ಯೇನೋ ಭಾಳ ತ್ರಾಸು ತೆಗೆದಿರಬೇಕು, ಆದರೆ ನಾನು ಹುಟ್ಟಬೇಕಾದ್ರೆ ಅವ್ರಿಗೆ ಅಷ್ಟು ತ್ರಾಸು ಇದ್ದಿರಲಿಲ್ಲ. ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇನ್ ಮೈ ಹೌಸ್. ಸೊ ನಾನು ಕೂಡ ಸಾಕಷ್ಟು ಒಳ್ಳೆಯವನಾಗಿದ್ದರೂ ಕೆಲವೊಂದು ತಪ್ಪುಗಳನ್ನು ನಾನು ಮಾಡ್ತಾಯಿದ್ದೆ. ಯಾಕಂದರೆ ಆರಾಮಿತ್ತು, ಜೀವನ ಆರಾಮ್ ಸಾಗ್ತಿತ್ತು, ಎವ್ರಿಥಿಂಗ್ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಕಂಫರ್ಟೇಬಲ್ ನಮ್ಮ ಮನೆಯಲ್ಲಿತ್ತು. ಸ್ವಲ್ಪ